ಮಾತು ಬಾರದ ಕಿವಿಯೂ ಕೇಳದ ಬಾಲಕಿ ಮೇಲೆ ಅತ್ಯಾಚಾರದ ಆರೋಪ, ಬರ್ಬರ ಹತ್ಯೆ, ಪೊಲೀಸ್ ಮತ್ತು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ, ಮಾಧ್ಯಮಗಳ ಜಾಣ ಕುರುಡು, ಸತ್ತು ಮಲಗಿದ ನಾಗರಿಕ ಸಮಾಜ, ದನಿ ಎತ್ತದ ಭೇಟಿ ಬಚಾವೋ ನಾಯಕರು, ತಾಯಿಯ ಆಕ್ರಂದನ. ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿ. ಆದರೆ ರಾಷ್ಟ್ರಮಟ್ಟದಲ್ಲಿ ಆಪರೇಷನ್ ಸಿಂಧೂರ ನಂತರದ ಕದನ ವಿರಾಮ ಮತ್ತು ಅಮೆರಿಕ ಅಧ್ಯಕ್ಷರ ಮಧ್ಯಪ್ರವೇಶ ಹಲವಾರು ಪ್ರಶ್ನೆಗಳನ್ನೆತ್ತಿದೆ. ಈ ನಡುವೆ ಸೇನೆ ಮತ್ತು ಕರ್ನಲ್ ಸೋಫಿಯಾ ಅವರನ್ನ ಅವಹೇಳನ ಮಾಡುವ ತೀರಾ ಆಘಾತಕಾರಿ ಹೇಳಿಕೆಗಳು ಬಿಜೆಪಿಯ ಪ್ರಮುಖ ನಾಯಕರಿಂದಲೇ ಬಂದಿದ್ದು, ಇದಕ್ಕೆ ನರೇಂದ್ರ ಮೋದಿಯವರ ಮೌನ ಅವರ ದ್ವಂದ್ವ ನೀತಿಯನ್ನ ತೋರಿಸಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಅತ್ಯಾಚಾರ ಮತ್ತು ಬರ್ಬರ ಹತ್ಯೆ ಪ್ರಕರಣಗಳಲ್ಲಿ ಹೇಗೆ ಧರ್ಮ, ಜಾತಿ, ವರ್ಗ ಮುಖ್ಯ ಆಗತ್ತೆ ಮತ್ತು ಈ ಅಂಶಗಳ ಮೇಲೆ ಪ್ರಕರಣದ ಗಂಭೀರತೆ ಮತ್ತು ಪ್ರಾಮುಖ್ಯತೆ ನಿರ್ಧಾರವಾಗುತ್ತೆ ಅನ್ನೋದಕ್ಕೆ ಈ ವಾರ ಬಿಡದಿ ಬಳಿ ನಡೆದ 14 ವರ್ಷದ ಮಾತೂ ಬಾರದ ಕಿವಿಯೂ ಕೇಳದ ಬಾಲಕಿ ಖುಷಿ ಸಾವು ಸ್ಪಷ್ಟವಾದ ಉದಾಹರಣೆ. ದೆಹಲಿಯ ನಿರ್ಭಯ, ನೇಹಾ ಹಿರೇಮಠ್, ಸೌಜನ್ಯ, ಹೈದರಾಬಾದ್ನ ಸಾಮೂಹಿಕ ಅತ್ಯಾಚಾರ ಪ್ರಕರಣ, ಪಶ್ಚಿಮ ಬಂಗಾಳದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಅಷ್ಟೇ ಯಾಕೆ, ಮೊನ್ನೆ ಹುಬ್ಬಳ್ಳಿಯಲ್ಲಿ 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಯತ್ನ ಮತ್ತು ಹತ್ಯೆ, ಇವೆಲ್ಲವನ್ನ ನಾವು ನೋಡಿದೀವಿ. ಇದರಲ್ಲಿ ಹುಬ್ಬಳ್ಳಿ ಪ್ರಕರಣ ಮತ್ತು ಹೈದರಾಬಾದ್ ಪ್ರಕರಣದಲ್ಲಿ ಪೊಲೀಸರು ತಕ್ಷಣ ಎನ್ಕೌಂಟರ್ ಮೂಲಕ ಶೀಘ್ರ ನ್ಯಾಯ ಒದಗಿಸಿ ಹೀರೋಗಳು ಆಗಿದ್ದಾರೆ. ಉಳಿದ ಪ್ರಕರಣಗಳು ಮತ್ತಿಲ್ಲಿ ಹೆಸರಿಸದ ಅನೇಕ ಪ್ರಕರಣಗಳಲ್ಲಿ ಇಡೀ ದೇಶ ಹೋರಾಡಿದೆ, ಸುದ್ದಿಯಾಗಿದೆ, ಪೊಲೀಸ್ ಮತ್ತು ಸರ್ಕಾರದ ಮೇಲೆ ಒತ್ತಡ ತರೋಕೆ ಸಾಧ್ಯ ಆಗಿದೆ. ಆದರೆ ಖುಷಿ ವಿಚಾರದಲ್ಲಿ ಹಾಗಾಗಿಲ್ಲ. ಬಿಡದಿ ಸಮೀಪದಲ್ಲಿ ಖುಷಿ ಅನ್ನೋ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆಯಾಗಿರುವ ಘಟನೆ ಬಗ್ಗೆ ವರದಿಯಾಗಿದೆ. ಖುಷಿ ಮೇಲೆ ಅಮಾನುಷವಾಗಿ ಹಲ್ಲೆಯನ್ನು ಮಾಡಲಾಗಿದೆ, ಆದರೆ ಹೆಚ್ಚು ಸುದ್ದಿ ಆಗಿಲ್ಲ. ಇಲ್ಲಿ ಕೊಲೆಗಡಕರು ಮುಸ್ಲಿಂರಲ್ಲ, ಹುಡುಗಿ ಮೇಲ್ಜಾತಿಯೂ ಅಲ್ಲ, ವಿದ್ಯಾವಂತೇನೂ ಅಲ್ಲ, ಕುಟುಂಬ ಆರ್ಥಿಕವಾಗಿಯೂ ಬಲಿಷ್ಠರಾಗಿಲ್ಲ, ರಾಜಕೀಯ ಹಿನ್ನೆಲೆ ಅಂತೂ ಇಲ್ವೇ ಇಲ್ಲ. ಈ ಎಲ್ಲ ಕಾರಣಕ್ಕೆ ಖುಷಿ ಎನ್ನುವ ಮಾತು ಬಾರದ ಕಿವಿ ಕೇಳದ ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ ಪೊಲೀಸರಿಗೆ, ಸರ್ಕಾರಕ್ಕೆ, ಮಾಧ್ಯಮಗಳಿಗೆ ಮತ್ತು ವಿಶೇಷವಾಗಿ ಬಿಜೆಪಿಗರಿಗೆ ಮುಖ್ಯನೇ ಆಗಿಲ್ಲ. ಈ ಘಟನೆ ಕೇವಲ ಒಂದು ವೈಯಕ್ತಿಕ ದುರಂತ ಅಲ್ಲ, ಭಾರತೀಯ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಜಾತಿ, ಬಡತನ ಮತ್ತು ಮಾಧ್ಯಮದ ತಾರತಮ್ಯದಂತಹ ಸಾಮಾಜಿಕ ಸಮಸ್ಯೆಗಳನ್ನ ಇದು ಬೆಳಕಿಗೆ ತಂದಿದೆ. ಪೊಲೀಸ್ ಮತ್ತು ಕಾನೂನಿನ ನಿರ್ಲಕ್ಷ್ಯ ಈ ಪ್ರಕರಣದಲ್ಲಿ ಎದ್ದು ಕಾಣುತ್ತೆ. ಮನೆ ಮಗಳು ಕಾಣದೇ ಇದ್ದಾಗ ತಾಯಿ ಮತ್ತು ಊರಿನವರು ಪೊಲೀಸರ ಬಳಿ ಹೋಗಿ ದೂರನ್ನ ನೀಡಿದಾಗ ಸೂಕ್ತ ಸಹಾಯ ಸರಿಯಾದ ಸಮಯಕ್ಕೆ ಸಿಗಲಿಲ್ಲ ಅಂತ ಆರೋಪ ಮಾಡಲಾಗಿದೆ. ಇದು ಕಾನೂನು ವ್ಯವಸ್ಥೆಯಲ್ಲಿನ ಒಂದು ದೊಡ್ಡ ದೋಷವನ್ನ ಎತ್ತಿ ತೋರಿಸುತ್ತೆ. ಕೆಳಜಾತಿಯವರು ಮತ್ತು ಬಡವರಿಗೆ ಪೊಲೀಸ್ ಸಹಾಯ ಸಿಗೋದು ಕಷ್ಟ ಮತ್ತು ಆಗಾಗ ಅವರು ದೂರುಗಳನ್ನ ಗಂಭೀರವಾಗಿ ಪರಿಗಣಿಸಲಾಗೋದಿಲ್ಲ. ಇದರಿಂದ ಅಪರಾಧಿಗಳಿಗೆ ಶಿಕ್ಷೆಯ ಭಯವೇ ಇಲ್ಲದಂತಾಗತ್ತೆ ಮತ್ತು ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರೌಡಿಗಳಿಗೆ, ಪುಂಡುಪೋಖರಿಗಳಿಗೆ ಮತ್ತವರನ್ನ ಬೆಂಬಲಿಸಿ ನಡೆಸುವಂತ ರ್ಯಾಲಿ, ಪ್ರತಿಭಟನೆಗೆ ಪೊಲೀಸ್ ರಕ್ಷಣೆ ಸಿಗತ್ತೆ. ಆದ್ರೆ ಹಕ್ಕಿಪಿಕ್ಕಿ ಜನಾಂಗದ ಈ ಬಾಲಕಿ ಸಾವಿನ ಬಗ್ಗೆ ಇಲಾಖೆಗೆ, ಸರ್ಕಾರಕ್ಕೆ ಮರುಕಾನೆ ಇಲ್ವಾ? ನ್ಯಾಯ ಕೇಳೋಕ್ ಹೋದಂತ ಹೋರಾಟಗಾರರ ಮೇಲೂ ಪೊಲೀಸರು ದರ್ಪ ತೋರಿಸ್ತಾರೆ. ಘಟನೆ ನಡೆದು 5-6 ದಿನ ಕಳೆದ್ರು ಇಲ್ಲಿ ತನಕ ಓರ್ವ ಆರೋಪಿಯನ್ನು ಬಂಧಿಸದ ವ್ಯವಸ್ಥೆಯಲ್ಲಿ ಬಡವರ ಮೇಲೆ ದರ್ಪವನ್ನ ತೋರಿಸಲಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಕುಮಾರಸ್ವಾಮಿ ಅವರು, ಡಾಕ್ಟರ್ ಮಂಜುನಾಥ್ರಂತಹ ನಾಯಕರ ಜಿಲ್ಲೆಯಲ್ಲಿ ಕರೆಂಟು ಇಲ್ಲದೆ, ಮೂಲಭೂತ ಸೌಕರ್ಯ ಇಲ್ಲದೆ ಈ ಜನ ಜೀವಿಸ್ತಾ ಇದ್ದಾರಲ್ಲ, ಈ ಎಲ್ಲ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕಲ್ವಾ? ಮಾಧ್ಯಮದಲ್ಲಿ ಯಾವ ಪ್ರಕರಣಗಳು ಹೆಚ್ಚು ಸುದ್ದಿ ಆಗುತ್ತೋ ಅದಕ್ಕೆ ಮಾತ್ರ ಪೊಲೀಸ್ ವ್ಯವಸ್ಥೆ ಮತ್ತು ಸರ್ಕಾರ ಹಾಗೇನೆ ಗೃಹ ಇಲಾಖೆ ನ್ಯಾಯವನ್ನು ಕೊಡ್ಸೋದ? ಅದೇ ದೊಡ್ಡವರ ಮನೆ ಹೆಣ್ಮಗಳು ಅಥವಾ ಆರೋಪಿಗಳು ಬೇರೆ ಧರ್ಮದವರಾಗಿದ್ರೆ ಇವತ್ತು ಕರ್ನಾಟಕದ ಸ್ಥಿತಿ ಏನಾಗಿರ್ತಾ ಇತ್ತು ಅಂತ ಒಮ್ಮೆ ಯೋಚನೆ ಮಾಡಿ. ಪೊಲೀಸರು, ಸರ್ಕಾರ, ಗೃಹ ಸಚಿವರು ಹೀಗೆ ವರ್ತಿಸ್ತಾ ಇದ್ರ? ಯಾವ ಪ್ರತಿಭಟನೆಗಳು ಇಲ್ಲ, ಕ್ಯಾಂಡಲ್ ಲೈಟ್ ಮಾರ್ಚ್ ಇಲ್ಲ, ಖಂಡಿಸಿ ಹೇಳಿಕೆಗಳಿಲ್ಲ. ಎಡಬಲದ ನಡುವೆ, ಜಾತಿ ಧರ್ಮದ ನಡುವೆ ಮಾನವೀಯತೆ ಅನ್ನೋದೇ ಸತ್ತು ಮಲಗಿದೆ. ಈ ಸಮಾಜಕ್ಕೆ ಆತ್ಮಸಾಕ್ಷಿನೂ ಇಲ್ಲ, ಸಾಮಾಜಿಕ ಪ್ರಜ್ಞೆಯಂತೂ ಇಲ್ವೇ ಇಲ್ಲ. ಕೊನೆಗೆ ಕೆಲವು ಸ್ವತಂತ್ರ ಪತ್ರಕರ್ತರು, ಯೂಟ್ಯೂಬರ್ಗಳು ಸ್ಥಳಕ್ಕೆ ಹೋಗಿ ಸುದ್ದಿ ಮಾಡಿದ ನಂತರ ವ್ಯವಸ್ಥೆಗೆ ಒಂಚೂರು ಜೀವ ಬಂದಿದೆ. ಡಿಸಿಎಂ ಸ್ಥಳಕ್ಕೆ ಹೋಗಿದ್ದಾರೆ. ಕನ್ನಡದ ಮಾಧ್ಯಮಗಳಂತೂ ಸಂವೇದನೆಯನ್ನ ಕಳ್ಕೊಂಡು ಸಮಾಜಕ್ಕೆ ಬೆಂಕಿ ಹಚ್ಚೋಕೆ ನಿಂತು ಬಹಳ ಕಾಲನೇ ಆಗೋಗಿದೆ. ಅಲ್ಲಿರುವ ಮೇಲ್ಜಾತಿಯ ಮನಸ್ಥಿತಿ ಈ ವಾರ ಪೂರ್ತಿ ಮಟಾಶ್, ಫಿನಿಶ್, ಖತಮ್ ಅಂತ ಅಂದುಕೊಂಡೇ ಇದ್ವು. ಅವುಗಳಿಗೆ ಖುಷಿ ಸಾವು TRP ಸುದ್ದಿ ಅಲ್ಲ. ಪ್ರಕರಣ ಯಾವುದೇ ಇರ್ಲಿ, ಆರೋಪಿಗಳು ಮುಸ್ಲಿಮರಾಗಿದ್ರೆ ಮಾತ್ರ ನಮ್ಮ ಎಂಟ್ರಿ ಅನ್ನೋ ಬಿಜೆಪಿಗರು ಅದು ಯಾವ ಮುಖ ಇಟ್ಕೊಂಡು ಭೇಟಿ ಬಚಾವೋ ಅಂತಾರೋ ಗೊತ್ತಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರಂತೂ ತಮ್ಮ ಇಲಾಖೆಯನ್ನ ಸಂಪೂರ್ಣವಾಗಿ ಮರ್ತೇ ಬಿಟ್ಟಿದ್ದಾರೇನೋ. ಯಾವುದಕ್ಕೂ ಅವರಿಂದ ಉತ್ತರದಾಯಿತ್ವನೇ ಇಲ್ಲ. ಅಷ್ಟು ದುರ್ಬಲರಾದಂತೆ ಅವರು ಕಾಣಿಸ್ತಿದ್ದಾರೆ. ಉತ್ತರ ಪ್ರದೇಶದ ಘಟನೆಗಳ ಬಗ್ಗೆ ಮಾತನಾಡುವ ಮೊದಲು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮತ್ತು ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದಲ್ಲಿ ರಾಜ್ಯದಲ್ಲಿ ಶೋಷಿತ ಹೆಣ್ಣು ಮಕ್ಕಳ ಮೇಲಿನ ಇಂತಹ ಪ್ರಕರಣಗಳಿಗೆ ಮೊದಲು ನ್ಯಾಯ ಒದಗಿಸಬೇಕಿದೆ. ಅತ್ಯಾಚಾರದಂತಹ ಪ್ರಕರಣದಲ್ಲಿ ಜಾತಿ ಮತ್ತು ಬಡತನದ ಪಾತ್ರ ಮುಖ್ಯ ಆಗುತ್ತೆ. ಇಲ್ಲಿ ದಲಿತ ಮತ್ತು ಶೋಷಿತ ಸಮುದಾಯದವರ ಮೇಲಿನ ದೌರ್ಜನ್ಯಗಳಿಗೆ ನ್ಯಾಯ ಸಿಗೋದೇ ಕಡಿಮೆ, ಅವರಿರೋದೇ ದೌರ್ಜನ್ಯವನ್ನ ಎದುರಿಸೋಕೆ ಅನ್ನೋ ಮನೋಭಾವ ಕೂಡ ಇಲ್ಲಿದೆ.
ಖುಷಿ ಘಟನೆ ನಮ್ಮ ಸಮಾಜದ ಕರಾಳ ಮುಖವನ್ನ ತೋರಿಸುತ್ತೆ. ಜಾತಿ, ಬಡತನ ಮತ್ತು ಮಾಧ್ಯಮದ ತಾರತಮ್ಯದಿಂದಾಗಿ ಇಂತಹ ಘಟನೆಗಳು ಮರೆಯಾಗಿ ಹೋಗುತ್ತೆ ಮತ್ತು ತಪ್ಪಿತಸ್ಥರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ತಾರೆ. ಇದು ಸಾಮಾಜಿಕ ನ್ಯಾಯದ ಅಗತ್ಯವನ್ನ ಒತ್ತಿ ಹೇಳುತ್ತೆ. ಖುಷಿಯಂತಹ ಬಾಲಕಿಯರಿಗೆ ನ್ಯಾಯ ಸಿಗಬೇಕಾದ್ರೆ ಸಮಾಜದ ಎಲ್ಲ ವರ್ಗಗಳು ಒಗ್ಗೂಡಿ ತಾರತಮ್ಯದ ವಿರುದ್ಧ ಹೋರಾಟ ನಡೆಸಬೇಕಿದೆ. ಇನ್ನು ರಾಷ್ಟ್ರಮಟ್ಟದಲ್ಲಿ ಏಪ್ರಿಲ್ 22ರ ಪೆಹಲ್ಗಾಮ್ ದಾಳಿಯಿಂದ ಭಾರತೀಯ 26 ಪ್ರವಾಸಿಗರ ಹತ್ಯೆಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಭಯೋತ್ಪಾದಕ ತಾಣಗಳ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ ಮತ್ತು ಆ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಕದನ ವಿರಾಮ ಪ್ರಕಟಗೊಂಡ ರೀತಿ ಮತ್ತದರ ಸುತ್ತಲಿನ ಬೆಳವಣಿಗೆ, ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಗಳು ದೇಶವಾಸಿಗಳಲ್ಲಿ ಅನುಮಾನದ ಜೊತೆಗೆ ಹಲವು ಪ್ರಶ್ನೆಗಳು ಮೂಡುವಂತೆ ಮಾಡಿದೆ. ಮೇ 10ನೇ ತಾರೀಕು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ತಕ್ಷಣದ ಶಾಂತಿ ಒಪ್ಪಂದ ಒಡಂಬಡಿಕೆಯನ್ನ ಘೋಷಣೆ ಮಾಡಿದ್ರು. ಭಾರತ ಅಧಿಕೃತವಾಗಿ ಇದನ್ನ ಹೇಳೋದಕ್ಕೂ ಮುನ್ನಾನೇ ಟ್ರಂಪ್ ಘೋಷಣೆ ಮಾಡಿದ್ರು. ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಮತ್ತು ಇತರ ಉನ್ನತ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಈ ಒಪ್ಪಂದಕ್ಕೆ ಬರಲಾಯಿತು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ವ್ಯಾಪಾರ ಬೆದರಿಕೆ ಒಡ್ಡಿ ಇದನ್ನ ಸಾಧಿಸಲಾಯಿತು ಮತ್ತು ಪರಮಾಣು ದಾಳಿ ನಿಲ್ಲಿಸಿ ಕೋಟ್ಯಾಂತರ ಜೀವ ಉಳಿಸಿದ್ದಾಗಿ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇದಕ್ಕೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದರೆ ಭಾರತ ಸರ್ಕಾರ ಅಮೆರಿಕದ ಮಧ್ಯಸ್ಥಿಕೆಯ ಯಾವುದೇ ಪಾತ್ರವನ್ನ ನಿರಾಕರಿಸಿದೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಈ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಆಪರೇಷನ್ ನ ಡೈರೆಕ್ಟರ್ಗಳ ಜನರಲ್ ಅಂತಂದ್ರೆ DGMOಗಳ ನೇರ ಮಾತುಕತೆಯಿಂದ ಸಾಧ್ಯವಾಯಿತು ಅಂತ ಒತ್ತಿ ಹೇಳಿದ್ದಾರೆ. ಇದರಿಂದ ಭಾರತ ತನ್ನ ದ್ವಿಪಕ್ಷೀಯ ಸಾರ್ವಭೌಮತ್ವವನ್ನ ಕಾಪಾಡಿಕೊಳ್ತು ಅನ್ನೋ ಸಂದೇಶವನ್ನ ಸಾರುವ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಟ್ರಂಪ್ ಅವರು ಪದೇ ಈ ರೀತಿಯ ಹೇಳಿಕೆಗಳನ್ನ ನೀಡ್ತಿರೋದು ಭಾರತದ ಸ್ವಾಯತ್ತತೆ ಹಾಗೂ ವಿದೇಶಾಂಗ ನೀತಿ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿವೆ. ಅಮೆರಿಕದ ಒಳಗೊಳ್ಳುವಿಕೆ 1972ರ ಶಿಮ್ಲಾ ಒಪ್ಪಂದವನ್ನ ಉಲ್ಲಂಘಿಸಿದೆ ಅನ್ನೋ ಆರೋಪ ಕಾಂಗ್ರೆಸ್ನಿಂದ ಕೇಳಿಬಂದಿದೆ. ಯಾಕಂದ್ರೆ ಈ ಒಪ್ಪಂದ ಭಾರತ ಪಾಕಿಸ್ತಾನ ಸಂಘರ್ಷಗಳಲ್ಲಿ ಮೂರನೇ ದೇಶದ ಮಧ್ಯಸ್ಥಿಕೆಯನ್ನ ತಡೆಯುತ್ತೆ. ಭಾರತ ಯಾವುದೇ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಇಲ್ಲ ಅನ್ನೋ ನಿಲುವನ್ನ ಒತ್ತಿ ಹೇಳಿದ್ರು ಕೂಡ ಟ್ರಂಪ್ ಅವರ ಹೇಳಿಕೆಗಳು ಭಾರತದ ವಿದೇಶಾಂಗ ನೀತಿಯ ಸ್ವಾಯತ್ತತೆಯ ಬಗ್ಗೆ ಗೊಂದಲವನ್ನ ಮೂಡಿಸಿದೆ. ಈ ಘಟನೆ ಭಾರತದ ದ್ವಿಪಕ್ಷೀಯ ನೀತಿಯ ಬಗ್ಗೆ ಒಂದು ಪ್ರಮುಖ ಪ್ರಶ್ನೆಯನ್ನ ಎತ್ತತ್ತೆ. ಭಾರತ ತನ್ನ ಸಾರ್ವಭೌಮ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಳೋಕೆ ಸಾಧ್ಯನಾ ಅಥವಾ ಜಾಗತಿಕ ಶಕ್ತಿಗಳಾದ ಅಮೆರಿಕದ ಒತ್ತಡಕ್ಕೆ ಒಳಗಾಗ್ತಾ ಇದೆಯಾ? ಆಪರೇಷನ್ ಸಿಂಧೂರ್ ಮೂಲಕ ದಿಟ್ಟವಾಗಿ ಸೇನೆ ಮುನ್ನುಗ್ತಾ ಇದ್ದಾಗ ಸರಿಯಾದ ಚರ್ಚೆ ಇಲ್ಲದೆ ಮತ್ತು ಪಾಕ್ನಿಂದ ಕನಿಷ್ಠ ಒಂದು ತಪ್ಪೊಪ್ಪಿಗೆನೂ ಇಲ್ಲದೆ ಕದನ ವಿರಾಮ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಇಲ್ಲಿ ತನಕ ಉತ್ತರ ಸಿಕ್ಕಿಲ್ಲ. ಯುದ್ಧ ಆಗಿಲ್ಲ ಅನ್ನೋದು ಸಮಾಧಾನದ ವಿಷಯವೇ ಆದ್ರೂ ಅಮೆರಿಕದ ಮುಂದೆ ಭಾರತ ಮಂಡಿಯೂರ್ತಾ ಅವರ ಮೂಗಿನ ನೇರಕ್ಕೆ ನಮ್ಮ ಸೇನೆ ಕಾರ್ಯಾಚರಣೆಯನ್ನ ನಡೆಸಬೇಕಾಯ್ತಾ ಅನ್ನೋ ಅನುಮಾನ ಹಾಗೆ ಉಳಿದಿದೆ. ಇದರ ಜೊತೆ ಪಾಕಿಸ್ತಾನದ ಜೊತೆ ಟರ್ಕಿ, ಚೀನಾ ಅಂತಹ ರಾಷ್ಟ್ರಗಳು ಬಹಿರಂಗವಾಗಿ ನಿಂತು ಅಮೆರಿಕ ಕೂಡ ಪರೋಕ್ಷವಾಗಿ ಆ ಕಡೆನೇ ನಿಂತಿದ್ದು, ವಿಶ್ವ ಹಣಕಾಸು ಸಂಸ್ಥೆಯಿಂದ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹಣಕಾಸಿನ ನೆರವು ಕೂಡ ಸಿಕ್ಕಿದ್ದು, ಇವೆಲ್ಲವೂ ಏನನ್ನು ಹೇಳುತ್ತೆ? ಇದೆಲ್ಲದರ ಆಚೆಗೂ ಭಾರತೀಯ ಸೇನೆ ದಿಟ್ಟವಾಗಿ ಹೋರಾಟವನ್ನ ನಡೆಸಿತ್ತು, ಬಲಿಷ್ಠವಾಗಿತ್ತು ಮತ್ತು ಇಡೀ ದೇಶ ಒಗ್ಗಟ್ಟಾಗಿತ್ತು. ಜಾತಿ, ಧರ್ಮ, ಪಕ್ಷ ಭೇದವನ್ನ ಮರೆತು ದೇಶ ಮತ್ತು ಸೇನೆ ಜೊತೆ ನಿಂತಿದ್ವು. ಈ ಹೊತ್ತಿನಲ್ಲಿ ಕದನ ವಿರಾಮಕ್ಕೂ ಮುನ್ನ ಪ್ರಧಾನಿ ಕನಿಷ್ಠ ಸರ್ವಪಕ್ಷ ಸಭೆ ಕರೆಯುವ ಸೌಜನ್ಯವನ್ನು ಕೂಡ ತೋರ್ಲಿಲ್ಲ. ಇದ್ದಕ್ಕಿದ್ದಂತೆ ಅವರು ತೆಗೆದುಕೊಂಡ ನಿರ್ಧಾರದ ಹಿಂದಿರುವ ಲಾಜಿಕ್ಕು ಇಲ್ಲಿ ತನಕ ಯಾರಿಗೂ ಅರ್ಥ ಆದಂತಿಲ್ಲ. ಈ ನಡುವೆ ಇದನ್ನೂ ರಾಜಕೀಯಕ್ಕೆ ಬಳಸುವ ಪ್ರಯತ್ನ ಬಿಜೆಪಿಯಿಂದ ಈಗಾಗಲೇ ಆರಂಭ ಆಗಿದೆ. ಪುಲ್ವಾಮಾ ಘಟನೆ ಆದಾಗ ಸೇನೆ ಹೆಸರಲ್ಲಿ ಮತ ಕೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈಗ ತಿರಂಗಾ ಯಾತ್ರೆಯನ್ನ ನಡೆಸಲಾಗ್ತಿದೆ. ಇದರ ಉದ್ದೇಶ ಕೂಡ ಅರ್ಥವಾಗ್ತಿಲ್ಲ. ಪೆಹಲ್ಗಾಮ್ ಘಟನೆಯ ಭದ್ರತಾ ವೈಫಲ್ಯದ ಹೊಣೆಯನ್ನ ಯಾರಿಗೂ ಹೊರಿಸಲಾಗಿಲ್ಲ, ಯಾರ ವಿರುದ್ಧವೂ ಕ್ರಮ ಆಗಿಲ್ಲ, ಯಾರ ರಾಜೀನಾಮೆ ಕೂಡ ಸಿಕ್ಕಿಲ್ಲ. ನಮ್ಮ ಸೇನೆಯಿಂದ ಪಾಕಿಸ್ತಾನದ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆದು ನೂರಾರು ಭಯೋತ್ಪಾದಕರ ಹತ್ಯೆ ಆಗಿದೆ. ಅನಂತರ ಪಾಕಿಸ್ತಾನದ ಅಪ್ರಚೋದಿತ ದಾಳಿಯಿಂದ ಗಡಿ ಭಾಗದಲ್ಲಿ ಸೇನೆ ಮತ್ತು ಸಾಮಾನ್ಯ ಭಾರತೀಯ ನಾಗರಿಕರು ಹತರಾಗಿದ್ದಾರೆ. ಇದರಲ್ಲಿ ಮಕ್ಕಳು ಕೂಡ ಸೇರಿದ್ದಾರೆ. ನಂತರ ಇದ್ದಕ್ಕಿದ್ದಂತೆ ಕದನ ವಿರಾಮ ಆಗಿದೆ. ಹಾಗಾದ್ರೆ ತಿರಂಗಾ ಯಾತ್ರೆ ಯಾವ ಕಾರಣಕ್ಕೆ? ರಾಜಕೀಯಕ್ಕ? ಮುಂಬರುವ ರಾಜ್ಯಗಳ ಚುನಾವಣೆಗ? ಈ ನಡುವೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತವರ ಕುಟುಂಬವನ್ನ ಟಾರ್ಗೆಟ್ ಮಾಡಿದ ಬಲಪಂಥೀಯ ಪಡೆ ಅವರ ವಿರುದ್ಧ ಸೈಬರ್ ದಾಳಿಯನ್ನ ನಡೆಸಿದ್ವು. ಇದಕ್ಕೂ ಕೂಡ ಪ್ರಧಾನಿಯವರ ಖಂಡನೆ ಇಲ್ಲ. ಮತ್ತೊಂದು ಕಡೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕುನ್ವರ್ ವಿಜಯ್ ಶಾ ಅವರು ತಮ್ಮ ಭಾಷಣದಲ್ಲಿ ಕರ್ನಲ್ ಸೋಫಿಯಾ ಖುರೇಶಿಯವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಉಲ್ಲೇಖ ಮಾಡಿ ಧರ್ಮ ಮತ್ತು ಲಿಂಗಾಧಾರಿತ ಟೀಕೆಯನ್ನ ಮಾಡಿದ್ರು. ಪೆಹಲ್ಗಾಮ್ ದಾಳಿಯಲ್ಲಿ ನಮ್ಮ ಸಹೋದರಿಯರ ಸಿಂಧೂರವನ್ನ ಒರೆಸಿದವರಿಗೆ ಮೋದಿಜಿ ಅವರ ಸಮುದಾಯದ ಸಹೋದರಿಯನ್ನ ಕಳಿಸಿ ಶಿಕ್ಷೆ ನೀಡಿದ್ರು ಅಂತ ಶಾ ಹೇಳಿದ್ರು. ಇನ್ನೊಂದು ಕಡೆ ಇದೇ ಮಧ್ಯಪ್ರದೇಶದ DCM ಜಗದೀಶ್ ದೇವ್ಡಾ
ಭಾರತೀಯ ಸೇನೆ ಪ್ರಧಾನಿ ಮೋದಿಯ ಪಾದಗಳಿಗೆ ನಮಸ್ಕರಿಸುತ್ತೆ ಅನ್ನೋ ತೀರಾ ಕೀಳು ಮಟ್ಟದ ಹೇಳಿಕೆಯನ್ನ ಕೊಟ್ರು. ಈ ಅಷ್ಟೂ ಘಟನೆಗಳಿಗೆ ಬಲಪಂಥೀಯ ಮತ್ತು ಬಿಜೆಪಿಗರ ಸುಪ್ತ ಮನಸ್ಸಿನಲ್ಲಿರುವ ಮುಸ್ಲಿಮರ ಬಗೆಗಿನ ಅಸಹನೆ, ದ್ವೇಷನೇ ಕಾರಣ. ಮೋದಿ ಹೊಗಳೋಕೆ ಎಂತ ಮಟ್ಟಕ್ಕಿಳಿಯೋಕೋ ಅಂಜದ ನಾಯಕರು ಮತ್ತು ಈ ರೀತಿಯ ಹೇಳಿಕೆಗಳೇ ತಮ್ಮ ರಾಜಕೀಯ ಭವಿಷ್ಯ ಅನ್ನುವಂತ ಮನಸ್ಥಿತಿಯನ್ನ ಹೊಂದಿದ್ದಾರೆ. ಮೋದಿ ಬದಲಿಗೆ ಯಾರನ್ನಾದ್ರೂ ದೋಷಿ ಸ್ಥಾನದಲ್ಲಿ ಕೂರಿಸೋಕೆ ಸೈಬರ್ ದಾಳಿ ನಡೆಸುವ ಬಲಪಂಥೀಯ ಮನಸ್ಥಿತಿ ಕೂಡ ಇಲ್ಲಿ ಕಾಣಿಸುತ್ತೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಹೇಳಿಕೆಯನ್ನ ಅವಮಾನಕರ ಮತ್ತು ಕೀಳು ಅಭಿರುಚಿಯದ್ದು ಅಂತ ಕರೆದಿದ್ದಾರೆ. ಮಧ್ಯಪ್ರದೇಶದ ಹೈಕೋರ್ಟ್ ಸ್ವಯಂ ಪ್ರೇರಣೆಯಿಂದ ಗಮನಿಸಿ ಶಾ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಆದೇಶ ಕೊಡ್ತು. ಕೋರ್ಟ್ ಮಧ್ಯಪ್ರವೇಶದಿಂದ ಎಫ್ಐಆರ್ ದಾಖಲಾದ್ರೂ ಕೂಡ ಅದು ಗಟ್ಟಿಯಾಗಿಲ್ಲ. ಹೇಳಿಕೆ ವಿವಾದದ ಸ್ವರೂಪ ಪಡಿತಾ ಇದ್ದಂತೆ ಕ್ಷಮೆಯಾಚನೆ ಮಾಡಿರುವ ವಿಜಯ್ ಶಾ ವಿರುದ್ಧ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕೂಡ ಗರಂ ಆಗಿವೆ. ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯ ಭಾಗವಾಗಿ ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ನಡೆಸಿ ಅದರ ವಿವರವನ್ನು ನೀಡಿದ ಹಿರಿಯ ಮಹಿಳಾ ಸೇನಾಧಿಕಾರಿಯನ್ನೇ ಭಯೋತ್ಪಾದಕರ ಸಹೋದರಿ ಅಂತ ಕರೆಯುವ ಸಚಿವನ ವಿರುದ್ಧ ಮೋದಿ ಆಗ್ಲಿ ಅಥವಾ ಬಿಜೆಪಿ ಆಗ್ಲಿ ಇಲ್ಲಿ ತನಕ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಇದರ ಅರ್ಥ ಏನು? ಒಂದು ಕಡೆ ಒಗ್ಗಟ್ಟಿನ ಮಾತಾಡೋದು, ಮತ್ತೊಂದು ಕಡೆ ತಮ್ಮ ಪಕ್ಷದ ನಾಯಕರ ಇಂತಹ ಹೇಳಿಕೆಗಳಿಂದ ಅಂತರವನ್ನ ಕಾಯ್ದುಕೊಳ್ಳೋದು, ಇದೆಂತಹ ದ್ವಂದ್ವ ನಿಲುವು. ಇದು ಕರ್ನಲ್ ಸೋಫಿಯಾ ಅವರ ಬಗ್ಗೆ ಮಾತ್ರ ಹೇಳಿದ್ದಲ್ಲ, ಇಡೀ ಸೇನೆಯ ಘನತೆಯನ್ನೇ ಕುಗ್ಗಿಸುವ ಮಾತಿದು. ಇನ್ನು ಡಿಸಿಎಂ ಹೇಳಿಕೆಯಂತೂ ಇಡೀ ಸೇನೆಯನ್ನೇ ಮೋದಿ ಕಾಲು ಬುಡಕ್ಕೆ ತಂದೆಸ್ತಿದ್ದಾರೆ. ಭಾರತೀಯ ಸೇನೆ ಮೋದಿ ಪಾದಕ್ಕೆ ನಮಸ್ಕರಿಸುತ್ತೆ ಅನ್ನುವ ಅರ್ಥ ಏನು? ಇಂಥವರನ್ನ ಉಪಮುಖ್ಯಮಂತ್ರಿ, ಸಚಿವರನ್ನಾಗಿ ಮಾಡಿ ಈಗ ಅವರ ವಿರುದ್ಧ ಕ್ರಮಕ್ಕೂ ಮುಂದಾಗದ ಬಿಜೆಪಿ ಮನಸ್ಥಿತಿ ಕೂಡ ಇದೆ ಅಲ್ವಾ? ಇಂತಹ ನಾಯಕರನ್ನ ರಕ್ಷಣೆ ಮಾಡುವುದು ಬಿಜೆಪಿಯ ಒಳಗಿನ ಜಾತಿ ಮತ್ತು ಧಾರ್ಮಿಕ ಧ್ರುವೀಕರಣದ ಕಾರ್ಯತಂತ್ರವನ್ನೇ ಪ್ರತಿಬಿಂಬಿಸೋದು. ಬಿಜೆಪಿ ಮತ್ತದರ ಬೆಂಬಲಿಗರಿಗೆ ಏನಾದ್ರೂ ಸರಿ, ಹೇಗಾದ್ರೂ ಸರಿ, ತಮ್ಮ ರಾಜಕೀಯ ಭವಿಷ್ಯ ಇರೋದು ಮುಸ್ಲಿಂ ವಿರೋಧದಲ್ಲೇ ಅನ್ನೋದನ್ನ ಬಿಜೆಪಿ ಮತ್ತದರ ಸಿದ್ಧಾಂತ ಕಲಿಸಿದೆ. ಆ ಕಾರಣಕ್ಕೆ ಅಗತ್ಯ ಇರ್ಲಿ ಇಲ್ಲದೆ ಇರ್ಲಿ, ಸಂದರ್ಭ ಯಾವುದೇ ಇರ್ಲಿ, ಹೇಗಾದ್ರೂ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನ ನೀಡಲೇಬೇಕು. ಇದವರ ಪ್ರಾಥಮಿಕ ಅರ್ಹತೆಯಾಗ್ಬಿಟ್ಟಿದೆ. ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ನೌಕಾಪಡೆಯ ಅಧಿಕಾರಿ ಪತ್ನಿ ಹಾಗೆಯೇ ವಿಕ್ರಮ್ ಮಿಸ್ರಿಯ ಮಗಳ ಮೇಲಿನ ಆನ್ಲೈನ್ ದಾಳಿಗಳು ಮತ್ತು ಈಗಿನ ಘಟನೆಗಳು ಬಿಜೆಪಿಯ ಒಳಗಿನ ಕೆಲವು ಗುಂಪುಗಳಿಂದ ಮಹಿಳೆಯರ ಮತ್ತು ಅಲ್ಪಸಂಖ್ಯಾತರ ವಿರುದ್ಧದ ಧೋರಣೆಯನ್ನ ತೋರಿಸುತ್ತೆ. ಇದು ಬಿಜೆಪಿಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.